ಬೇಬಿ ಫುಡ್ನ ಹೆಂಗೆ ನಾ ಪ್ರಿಪೇರ್ ಮಾಡ್ತೀನಿ ಹಣ್ಣಿಂದು ಅಂತ ನಿಮ್ಗೆ ಫಸ್ಟ್ ತೋರಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಅದಾದ್ಮೇಲೆ ನನ್ನ ಮಗಳಿಗೆ ಏನೇನೆಲ್ಲ ಐಟಮ್ಸ್ನ ಯೂಸ್ ಮಾಡ್ತೀನಿ, ಕ್ರೀಮ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಸೋಪ್ ಆಗಿರ್ಬೋದು, ಯಾವ್ಯಾವ ಬ್ರ್ಯಾಂಡೆಡ್ದು ಮಕ್ಕಳಿಗೆ ಒಳ್ಳೇದು. ಯಾಕಂದ್ರೆ ಮಕ್ಕಳ ಸ್ಕಿನ್ ತುಂಬಾನೇ ಸ್ಮೂತ್ ಆಗಿರುತ್ತೆ, ಭಾಳ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕಾಗುತ್ತೆ. ನಾವೆಲ್ಲಾನು ಯಾವ್ಯಾವ ಐಟಮ್ಸ್ನ ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಡೀಟೇಲ್ ಆಗಿ ತೋರಿಸ್ತೀನಿ, ಹೇಳ್ತೀನಿ ಕೂಡ ಅದ್ರ ಬಗ್ಗೆ. ಅದಕ್ಕಿಂತ ಮುಂಚೆ ನನ್ನ ಮಗಳಿಗೆ ಫುಡ್ನ ಯಾವ ಥರ ಕೊಡ್ತೀನಿ, ಇದು ಯಾವ ಮಕ್ಕಳು ವೇಟ್ ಕಡಿಮೆ ಇರುತ್ತೆ ಅವರಿಗೆ ಯೂಸ್ ಆಗುತ್ತೆ ನೋಡ್ಕೊಂಬನ್ನಿ. ಫ್ರೆಂಡ್ಸ್, ಇಲ್ಲಿ ನಾನು ಮೊದಲು ಒಂದು ಆ್ಯಪಲ್ನ ತೊಗೊಂಡಿದ್ದೀನಿ. ಇದನ್ನು ಪೂರ್ತಿನ ಮಾಡೋದಿಲ್ಲ, ಜ್ಯೂಸ್ನ ಅರ್ಧ ಮಾತ್ರ ಮಾಡಿ ತಿನ್ನಿಸ್ತೀನಿ. ಯಾಕಂದ್ರೆ ಅವಳು ಒಂದು ಆ್ಯಪಲ್ ಪೂರ್ತಿ ತಿನ್ನೋದಿಲ್ಲ, ಸುಮ್ಮನೆ ವೇಸ್ಟ್ ಆಗ್ತೈತಿ. ಅರ್ಧ ಆ್ಯಪಲ್ನ ಅವಳಿಗೆ ಒಂಥರ ಫ್ರೂಟ್ ಮಿಲ್ಕ್ ಶೇಕ್ ಥರ ಮಾಡಿ ಗಟ್ಟಿಯಾಗಿರಬೇಕು. ಜ್ಯೂಸ್ ಅಂದರೆ ಫುಲ್ ತೆಳುವಾಗಿರಬಾರ್ದು, ಆ ಥರ ನಾನು ಅವಳಿಗೆ ಮಾಡಿ ತಿನ್ನಿಸ್ತೀನಿ. ಇದು ಫ್ರೆಂಡ್ಸ್, ಇಲ್ಲಿ ನೋಡತ್ತಿರಲ್ಲ, ಈಗ ಆ್ಯಪಲ್ನ ನಾನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅರ್ಧ ಆ್ಯಪಲ್ ಮಾತ್ರ ಮಾಡ್ಕೊಡತ್ತೀನಿ ನನ್ನ ಮಗಳಿಗೆ. ಮೊದಲೇ ಈ ಥರನ ಕಟ್ ಮಾಡಿಕೊಂಡು ಇಲ್ಲಿ ಮಿಕ್ಸರ್ ಜಾರ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಈ ಕಟ್ ಮಾಡಿರೋ ಆ್ಯಪಲ್ನೆಲ್ಲ ಹಾಕೋತೀನಿ. ಅದಾದಮೇಲೆ ಸ್ವಲ್ಪ ಬೆಲ್ಲನ ಹಾಕೋತೀನಿ, ನೋಡ್ಕೊಂಡು ಹಾಕೊಳ್ಳಿ. ಸಕ್ಕರೆ ಮಾತ್ರ ಯೂಸ್ ಮಾಡ್ಕೋಬೇಡಿ, ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಸಕ್ಕರೆ ಎಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದು ಒಳ್ಳೇದಲ್ಲ ಅವರಿಗೆ. ಆಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ತೀನಿ. ಇದಕ್ಕೆ ನೀವು ಏನು ಡ್ರೈ ಫ್ರೂಟ್ಸ್ ಐತಿ ಮನೆ ಒಳಗೆ ನಿಮ್ಗೆ ಅದನ್ನೆಲ್ಲನೂ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದೇ ಒಂದು ದ್ರಾಕ್ಷಿನ ಹಾಕ್ತೀನಿ, ದ್ರಾಕ್ಷಿ ಜಾಸ್ತಿ ಹಾಕೋದಿಲ್ಲ. ಅದಾದಮೇಲೆ ಒಂದು 2 ಗೋಡಂಬಿನ ಹಾಕ್ತೀನಿ. ಅದಾದಮೇಲೆ ಒಂದು 2 ಬಾದಾಮಿನ ಹಾಕ್ತೀನಿ. ಅದಾದಮೇಲೆ 1-2 ಪಿಸ್ತಾನೂ ಕೂಡ ಹಾಕ್ತೀನಿ. ನೋಡಿದ್ರಿ ಅಲ್ಲ ಫ್ರೆಂಡ್ಸ್, ಈಗ 2 ಪಿಸ್ತಾನ ಹಾಕೊಳತ್ತೀನಿ. ಅದಾದಮೇಲೆ ಇದಕ್ಕೆ 2 ಕಾಳು, ಒಂದು ಕಾಳು ಎಲ್ಲ ಮಿಸ್ ಆಯಿತು, 1-2 ಕಾಳು ಶೇಂಗಾನ ಹಾಕೊಳತ್ತೀನಿ. ಇದು ಕೂಡ ಭಾಳ ಒಳ್ಳೆಯದು. ಅದಾದಮೇಲೆ ನಮ್ಮ ಮನೆಯೊಳಗೆ ಚೆರಿ ಹಣ್ಣಿದ್ವು, ಚೆರಿ ಹಣ್ಣು ತೊಗೊಂಬಂದಿದ್ವಿ, ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ, ಒಂದಷ್ಟು ಉಳಿದಿದೆ. ಅದರಲ್ಲಿ ಒಂದು ಅರ್ಧ ಚೆರಿ ಹಣ್ಣನ್ನು ಮಿಕ್ಸ್ ಮಾಡ್ಕೊತೀನಿ. ಇದು ಕೂಡ ಒಳ್ಳೇದಲ್ಲ, ಹಣ್ಣು ಅಂದರೆ ಯಾವುದಾದ್ರೂ ಒಳ್ಳೇದು ಅಂತ ಹೇಳಿ ಚೆರಿ ಹಣ್ಣನ್ನು ಒಂದು ಅರ್ಧ ಪೀಸ್ನ ಹಾಕೋತೀನಿ, ಜಾಸ್ತಿ ಏನು ಹಾಕೊಳ್ಳಲ್ಲ. ಇಲ್ಲಿ ನೋಡತ್ತಿರಲ್ಲ, ಒಂದು ಅರ್ಧ ಚೆರಿ ಹಣ್ಣನ್ನು ಹಾಕೊಳತ್ತೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕೊಳತ್ತೀನಿ ಜ್ಯೂಸ್ ಮಾಡೋಕ್ಕೆ ನನ್ನ ಮಗಳಿಗೆ ವೇಟ್ ಗೇನ್ ಆಗೋಕ್ಕೆ. ಅದಾದಮೇಲೆ ಒಂದು ಅರ್ಧಕ್ಕಿಂತ ಕಡಿಮೆ ಇರುವಷ್ಟು ಹಾಲನ್ನ ಹಾಕೋತೀನಿ, ಜಾಸ್ತಿ ಹಾಲನ್ನ ಹಾಕೋಬೇಡಿ. ಅದಷ್ಟು ಗಟ್ಟಿ ಇರಲಿ, ತಿನ್ನೋಕೆ ಅವಕ್ಕೆ ಕುಡಿಯೋಕೆ ಅಷ್ಟು ಸರಿ ಅನಿಸೋದಿಲ್ಲ, ತಿನ್ನುವ ಥರ ಇರಲಿ ಅಂತ ಹೇಳಿ ಇಷ್ಟು ಐಟಮ್ನ ಹಾಕ್ಕೊಂಡಿದ್ದೀನಿ. ಇದು ಭಾಳ ಬೇಗನೆ ಮಕ್ಕಳು ವೇಟ್ ಗ್ರೋತ್ ಆಗತ್ತವ. ಅದಕ್ಕೆ ದೊಡ್ಡ ಎಕ್ಸಾಂಪಲ್ ಯಾರು ಏನು ಹೇಳ್ಕೊತಾರೋ ನಂಗೆ ಗೊತ್ತಿಲ್ಲ, ಆದರೆ ನನ್ನ ಮಗಳು ಮಾತ್ರ ಇದೆಲ್ಲ ನಾನು ಮಾಡಿ ತಿನ್ನಿಸ್ತಾ ಇರೋದ್ರಿಂದ ವೇಟು ಗೇನ್ ಆಗತ್ತಾಳೆ. ಅದಕ್ಕೋಸ್ಕರ ಈ ವಿಡಿಯೋದಾಗ ಶೇರ್ ಮಾಡತ್ತೀನಿ. ಇದನ್ನು ಪೂರ್ತಿ ನಾನೀಗ ಮಿಕ್ಸರ್ ಮಾಡಿಕೊಂಡು ಗ್ರೈಂಡ್ ಮಾಡಿಕೊಂಡು ವಾಪಸ್ ಬರ್ತೀನಿ, ಆಮೇಲೆ ತೋರಿಸ್ತೇನೆ ನಿಮಗೆ. ಫ್ರೆಂಡ್ಸ್, ನೋಡತ್ತಿರಲ್ಲ, ಈಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದೆ. ಎಲ್ಲ ಆ್ಯಪಲ್ ಎಲ್ಲ ಡ್ರೈ ಫ್ರೂಟ್ಸ್ನ ಹಾಕಿದ್ದೆಲ್ಲ ಎಲ್ಲನೂ ಈಗ ಗ್ರೈಂಡ್ ಮಾಡಿಕೊಂಡು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೆಸಿಪಿ, ಈ ಫುಡ್ ಏನಿದೆ ಅಲ್ಲ ಫ್ರೆಂಡ್ಸ್, ಇದು 9 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಯೂಸ್ ಮಾಡಿ ಇದನ್ನು, ಓಕೆನಾ? ಯಾರೆಲ್ಲ ವೇಟ್ ಕಡಿಮೆ ಇದ್ದಾವೆ ಮಕ್ಕಳು ಅವ್ರಿಗೆ ಯೂಸ್ ಮಾಡಿ. ಇದಾದಮೇಲೆ ಸ್ವಲ್ಪ ಇದಕ್ಕೆ ತುಪ್ಪನ ಹಾಕೋತೀನಿ, ಒಂದು 1/2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತೀನಿ. ಇದಕ್ಕೆ ಐಟಮ್ನ ನೀವು ಮಾಡಿ ಮಕ್ಕಳಿಗೆ ತಿನ್ನಿಸಿ, ಡೆಫಿನೆಟ್ಲಿ ನಿಮ್ಮ ಮಕ್ಕಳು ಬೇಗನೆ ವೇಟು ಗೇನ್ ಆಗುತ್ತೆ. ಈ ರೆಸಿಪಿ ಹೇಗಿತ್ತು ಅಂತ ಮರಿದೇನೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಹೊರಗಡೆ ಡಿಸ್ಟರ್ಬೆನ್ಸ್ ಐತೆ, ಹಾಗಾಗಿ ನಾನು ಅಡುಗೆ ಮನೆಗೆ ಬಂದು ವಿಡಿಯೋನ ಮಾಡತ್ತೀನಿ. ಅದಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಕೊಡ್ತೀನಿ, ಪ್ಲೀಸ್ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನನ್ನ ಮಗಳಿಗೆ ಏನೇನೆಲ್ಲ ಐಟಮ್ಸ್ನ ಯೂಸ್ ಮಾಡ್ತೀನಿ, ಮತ್ತು ಅವಳಿಗೆ ಯಾವ ಸೋಪ್ ಯೂಸ್ ಮಾಡ್ತೀನಿ, ಯಾವ ಕ್ರೀಮ್ನ ಯೂಸ್ ಮಾಡ್ತೀನಿ, ಫುಡ್ ಏನೇನೆಲ್ಲ ಕೊಡ್ತೀನಿ, ಅವಳು ವೇಟ್ ಗೇನ್ ಆಗೋಕ್ಕೆ, ಆಮೇಲೆ ಫೇರ್ ಆಗಿ ಕಾಣೋಕ್ಕೆ ಅಂತ ಎಲ್ಲನೂ ನಿಮ್ಗೆ ಡೀಟೇಲಾಗಿ ತೋರಿಸ್ತೀನಿ. ಈ ಒಂದಷ್ಟು ಮಕ್ಕಳು ಹುಟ್ಟಿದಾಗ ಬೆಳ್ಳಗಿರ್ತಾರೆ, ಆಮೇಲೆ ಕಪ್ಪಾಗ್ತಾ ಬರ್ತಾರೆ. ಆವಾಗ ಯಾವ ಸೋಪ್ ಹಚ್ಚಬೇಕು, ಅವರು ಸ್ವಲ್ಪ ಫೇರ್ ಆಗಿ ಕಾಣಬೇಕು. ಎಲ್ಲ ತಾಯಂದ್ರಿಗೂ ಆಸೆ ಇರುತ್ತಲ್ಲ, ನಮ್ಮ ಮಕ್ಕಳು ಮುದ್ದಾಗಿರ್ಬೇಕು, ಬೆಳ್ಳಗಿರ್ಬೇಕು, ಗುಂಡಾಗಿರ್ಬೇಕು ಅಂತ ಹೇಳಿ ಎಲ್ಲ ತಾಯಂದ್ರಿಗೂ ಆಸೆ ಇದ್ದೇ ಇರ್ತೈತಿ. ನನಗೂ ಕೂಡ ಇದೆ. ಎಲ್ಲ ತಾಯಂದ್ರಿಗೂ ಹೊಸದಾಗಿ ಮಗು ಆದವರಿಗೆ ಸ್ಪೆಷಲಿ ಆಸೆ ಭಾಳನೇ ಇರ್ತೈತಿ. ಯಾವ ಸೋಪ್ ಹಚ್ಚಿದ್ರೆ ಮಕ್ಕಳು ಬೆಳ್ಳಗಾಗ್ತಾರೆ, ಅದಷ್ಟು ಒಂದು ಸ್ವಲ್ಪ ಕಲರ್ ಬರುತ್ತೆ ಅಂತ ನನಗೆ ಅನಿಸಿರೋ ಪ್ರಕಾರ ನಾನು ಈ ವಿಡಿಯೋದಾಗ ಶೇರ್ ಮಾಡ್ಕೋತೀನಿ. ಇಲ್ಲಿ ಸ್ವಲ್ಪ ಅಡುಗೆ ಮಾಡತ್ತೀನಿ, ಹಂಗೆ ನಿಮ್ಗೆ ವಿಡಿಯೋನು ಮಾಡತ್ತೀನಿ. ಇದ್ರ ಜೊತೆಗೆ ನಾನು ಯೂಸ್ ಮಾಡೋ ಸೋಪ್ ನನ್ನ ಮಗಳಿಗೆ ಟೆಡಿ ಬಾರ್ನ ಯೂಸ್ ಮಾಡ್ತೀನಿ. ನಾನು ಅವಳು ಹುಟ್ಟಿದಾಗಿಂದನೂ ಇದೇ ಸೋಪ ಯೂಸ್ ಮಾಡತ್ತೀನಿ. ಇದು ನಿಜವಾಗ್ಲೂ ನನಗೆ ಒಳ್ಳೆ ರಿಸಲ್ಟ ಕೊಟ್ಟೈತಿ. ಸ್ವಲ್ಪ ಕಲರ್ ಅವಳು ಹೆಂಗೆ ಹಚ್ಚುತ್ತಾ ಬರ್ತಾ ಇದೆ. ನನ್ನ ಮಗಳು ಹುಟ್ಟಿದ ಬೆಳಗನೆ ಇದ್ಲು, ಆದರೆ ಅವಳಿಗೆ ಸ್ವಲ್ಪ ಜಾಂಡಿಸ್ ಬಂತು ಹುಟ್ಟಿ ಒಂದು 4-5 ದಿನಕ್ಕೆ. ಹಾಗಾಗಿ ಸ್ವಲ್ಪ ಕಲರ್ ಎಲ್ಲ ಡಲ್ ಆಗ್ತಾ ಬಂದ್ಲು. ಅದಾದಮೇಲೆ ಭಾಳ ಕಲರ್ ಡಲ್ ಆದ್ಲು. ಆವಾಗ ನಾನು ಟೆಡಿ ಬಾರ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಡಾಕ್ಟ್ರೇ ಸಜೆಸ್ಟ್ ಮಾಡಿದ್ದು ನನಗೆ. ಸ್ವಲ್ಪ ಗ್ಲೋ ಬರುತ್ತೆ ಮಕ್ಕಳು, ಸ್ಕಿನ್ ಕೂಡ ಬೇಗನೆ ಮಾಯ್ಶ್ಚರೈಸರ್ ಆಗ್ತೈತಿ, ಮತ್ತು ಸಾಫ್ಟ್ ಸ್ಕಿನ್ ಅಲ್ಲ, ಅಂತಿಂಥ ಸೋಪನ್ನೇ ಯೂಸ್ ಮಾಡೋದು ಅಷ್ಟು ಒಳ್ಳೇದಲ್ಲ. ಟೆಡಿ ಬಾರ್ ನಾರ್ಮಲಾಗಿ ಎಲ್ಲ ಪೇರೆಂಟ್ಸು ಯೂಸ್ ಮಾಡೋದೇ ಇದು. ಸೋಪನ್ನು ತೋರಿಸ್ಬಿಡ್ತೀನಿ, ಈ ಥರ ಇರ್ತೈತಿ ಸೋಪು. ಸ್ಮೆಲ್ ಮಾತ್ರ
ಅನ್ನೋ ಥರ ಇರುತ್ತೆ ಸ್ಮೆಲ್ಲು. ಮಕ್ಕಳಿಗೆ ನಿಜವಾಗ್ಲೂ ಭಾಳ ಹೆಲ್ಪ್ ಆಗುವಂಥ ಸೋಪಿ. ಇದೇ ಸೋಪನ್ನು ಆದಷ್ಟು ಯೂಸ್ ಮಾಡಿ. ಇದು ಎಲ್ಲ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತೈತಿ. ಈ ವಿಡಿಯೋ ಯಾರಿಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ ಅವರಿಗೆ ಸ್ಪೆಸಿಫಿಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಗೊತ್ತಿರೋರಿಗೆ ಅಲ್ಲ. ನಾನು ಮೊದಲೇ ಹೇಳ್ಬಿಡ್ತೀನಿ ನಮಗೇನು ಗೊತ್ತಿಲ್ಲ ಅಂತ. ನಾನು ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋ ಅಂತಲೇ ಅಂದ್ಕೊಳ್ಳಿ, ಆಯಿತಾ. ನಾನು ಟೆಲಿಬಾರನ್ನು ನಾನು ನನ್ನ ಮಗಳಿಗೆ ಯೂಸ್ ಮಾಡ್ತೀನಿ. ಇದನ್ನು ಯಾವಾಗಿಂದ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆವಾಗಿಂದ ಅವಳು ಕಲರ್ ಸ್ವಲ್ಪ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ನೀವು ನೋಡ್ತೀರಾ ವಿಡಿಯೋದಲ್ಲಿ, ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನನ್ನ ಮಗಳಿಗೆ ನಾನು ಯೂಸ್ ಮಾಡೋ ಶ್ಯಾಂಪು, ಸೋಪ್ ಆಯಿತು. ಶ್ಯಾಂಪು ನಾನು ಯೂಸ್ ಮಾಡೋದು ನಾರ್ಮಲಾಗಿ ಎಲ್ಲರೂ ಹಿಮಾಲಯ, ಜಾನ್ಸನ್ಸ್ ಆ ಥರದ್ದು ಶ್ಯಾಂಪುಗಳನ್ನ ಯೂಸ್ ಮಾಡ್ತಾರೆ. ಆದರೆ ನಾನು ಯೂಸ್ ಮಾಡೋದು ಇದು ಡಾಕ್ಟ್ರ್ ನಂಗೆ ಸಜೆಸ್ಟ್ ಮಾಡಿದ್ದು ಸ್ಪೂ ಶ್ಯಾಂಪು ಅಂತ. ನನ್ನ ಮಗಳಿಗೆ ಸ್ವಲ್ಪ ನೆತ್ತಿ ಅಂದರೆ ನೆತ್ತಿ ಕೂಡಿರಂಗಿಲ್ಲ ಅಲ್ಲ ಒಂದೊಂದು ಮಕ್ಕಳಿಗೆ, ಅಂಥ ಮಕ್ಕಳಿಗೆ ಸ್ಪೂ ಶ್ಯಾಂಪೂನ ಭಾಳ ಒಳ್ಳೆಯದು. ಇದು ನೆತ್ತಿಗೆ ಭಾಳ ಒಳ್ಳೆಯದು ಮಕ್ಕಳಿಗೆ, ಯಾಕಂದರೆ ಇನ್ನೂ ಕೂಡಿರೋದಿಲ್ಲ ನೆತ್ತಿ, ತುಂಬ ಸ್ಮೂತಾಗಿರುತ್ತೆ, ಮುಟ್ಟಿದ್ರೆಲ್ಲ ಒಂಥರ ಹಣ್ಣು ಮುಟ್ದಂಗೆ ಆಗುತ್ತೆ. ಅಂಥ ಮಕ್ಕಳಿಗೆ ಈ ಥರ ಸೋಪನ್ನ ಯೂಸ್ ಮಾಡೋದು ಭಾಳ ಒಳ್ಳೆಯದು. ಇದು ಡಾಕ್ಟ್ರು ಸಜೆಸ್ಟ್ ಮಾಡಿದ್ದು. ಆವಾಗಿಂದ ನಾನು ಇದೇ ಶ್ಯಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಳ್ಳೇದು ರಿಸಲ್ಟ್ ಇದೆ. ಮತ್ತು ಮಕ್ಕಳಿಗೆ ಕಣ್ಣೆಲ್ಲ ಉರಿ ಬರೋದಿಲ್ಲ. ಆಮೇಲೆ ನಾರ್ಮಲಾಗಿ ಒಳ್ಳೆ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ನನಗಿದು ಡಾಕ್ಟ್ರು ಡೇ ಒನ್ನಿಂದನೂ ಅವ್ಳು ಹುಟ್ಟಿದಾಗಿಂದನೂ ಇದನ್ನೇ ಸಜೆಸ್ಟ್ ಮಾಡಿದ್ರು. ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ತನಕನೂ. ಅದಾದಮೇಲೆ ಸೋಪು, ಪೌಡ್ರು ನಾನು ಹಿಮಾಲಯನ ಯೂಸ್ ಮಾಡ್ತೀನಿ. ಯೂಸ್ ಮಾಡ್ತೀನಿ, ಕಾಮನಾಗಿ ಯೂಸ್ ಮಾಡೋದೆ ಎಲ್ಲರೂ. ಅದಾದಮೇಲೆ ಬಾಡಿ ಲೋಷನ್ನು ಕೂಡ ಹಿಮಾಲಯನೇ ಯೂಸ್ ಮಾಡ್ತೀನಿ. ಆಮೇಲೆ ಬಾಡಿ ಲೋಷನ್ನು ಮತ್ತು ಫೇಸ್ ಕ್ರೀಮ್ನ ಎಲ್ಲರೂ ಒಂದೇ ಯೂಸ್ ಮಾಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ. ಸಪ್ರೇಟಾಗಿ ಬಾಡಿ ಲೋಷನ್ನೇ ಅಂತಲೇ ಅದ್ರ ಮೇಲೆ ಬರೆದಿರುತ್ತೆ. ಅದಾದಮೇಲೆ ಇಲ್ಲಿ ಫೇಸ್ ಕ್ರೀಮ್ ಅಂತಲೇ ಬರೆದಿರುತ್ತೆ. ಇದು ಖಾಲಿಯಾಗಿದೆ, ಆರ್ಡ್ರ್ ಮಾಡಿದ್ದೀನಿ ಮತ್ತೆ ಬರೋ ತನಕ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಬಟ್ ನಾನು ಸಪ್ರೇಟ್ ಯೂಸ್ ಮಾಡ್ತೇನೆ ನನ್ನ ಮಗಳಿಗೆ. ಇದು ಫೇಸ್ಗೆ ಯೂಸ್ ಮಾಡ್ತೀನಿ, ಆಮೇಲೆ ಇದು ಬಾಡಿಗೆ ಯೂಸ್ ಮಾಡ್ತೀನಿ. ಸೊ ಇಷ್ಟು ಐಟಮ್ಸ್ನ ನನ್ನ ಮಗಳಿಗೆ ನಾನು ಯೂಸ್ ಮಾಡ್ತೀನಿ. ತುಂಬ ಸಿಂಪಲ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ಇನ್ನೊಮ್ಮೆ ಹೇಳ್ತೀನಿ, ಯಾರಿಗೆ ಈ ಐಟಮ್ಗಳ ಬಗ್ಗೆ ಗೊತ್ತಿಲ್ಲ ಅಂಥವ್ರಿಗೆ ಈ ವಿಡಿಯೋ ಅಂತಾನೆ ಅಂದ್ಕೊಳ್ಳಿ, ಗೊತ್ತಿರೋರಿಗೆ ಅಲ್ಲ, ಆಯಿತಾ. ನಾನು ಇಷ್ಟು ಐಟಮ್ಸ್ನ ನನ್ನ ಮಗಳಿಗೆ ಕಾಮನ್ ಆಗಿ ಡೇ ಒನ್ನಿಂದನೂ ಅವ್ಳು ಹುಟ್ಟಿದಾಗಿಂದನೂ ನಾನು ಇದೇ ಐಟಮ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಎಲ್ಲೂ ಚೇಂಜ್ ಮಾಡಿಲ್ಲ. ಇನ್ನು ಮಕ್ಕಳು ಒಂದೊಂದು ವೇಟ್ ಕಡಿಮೆ ಇರುತ್ತೆ, ಹುಟ್ಟಿದಾಗ ವೇಟ್ ಗೇನ್ ಆಗೋದೇ ಇಲ್ಲ, ತೆಳ್ಳಗಿರುತ್ತೆ. ಅಂಥ ಮಕ್ಕಳಿಗೆ ಏನೇನು ಫುಡ್ ಕೊಡಬೇಕು ಅನ್ನೋದು ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಆಮೇಲೆ ಡೈಲಿ ನನ್ನ ವ್ಲಾಗ್ಸ್ಗಳು ಬರುತ್ತೆ, ಅದೆಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಕೊಡ್ತೀನಿ ನನ್ನ ಚಾನಲಲ್ಲಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಒಂದು ಬ್ಯೂಟಿಫುಲ್ ಆದಂಥ ಒಂದು ಬೇಬಿ ಫುಡ್ಡನ್ನು ತೋರಿಸಿದ್ದೀನಿ. ತುಂಬ ಬೇಗ ವೇಟ್ ಗೇನ್ ಆಗುವಂಥ ಫುಡ್ ಇದು. ನಾರ್ಮಲಾಗಿ ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ನನ್ನ ಮಗಳು ಹುಟ್ಟಿದಾಗ 1.5 kg ಇದ್ದಿದ್ದು ಅಷ್ಟೇ. ನಾನು ಈ ಥರ ಫುಡ್ಡನ್ನು ತಿನ್ನಿಸ್ತಾ ಬೆಟರ್ ಆಗಿದ್ದಾಳೆ ಅಂತ ನನಗೆ ಅನಿಸುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದೆಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನನ್ನ ಚಾನಲಲ್ಲಿ ಕೊಡ್ತೀನಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ನಮಸ್ಕಾರ.